ಒಂದೇ ವಾರದಲ್ಲಿ 10 ಲಕ್ಷ ಸಾಲ ತೀರಿಸ್ತೀನಿ ಅಂತ ಬೇರೆ ಚಾಲೆಂಜ್ ಮಾಡಿಬಿಟ್ಟೆ. ದುಡ್ಡು ಕೊಟ್ಟಿಲ್ಲ ಅಂದರೆ ಸಪ್ತಮಿನ ಬೇರೆ ಎತ್ಕೊಂಡು ಹೋಗ್ತೀನಿ ಅಂತ ಎದುರಿಸ್ತಿದ್ದಾನೆ. ಇನ್ನು 4 ದಿನದಲ್ಲಿ 10 ಲಕ್ಷ ಹೇಗೆ ಅರೇಂಜ್ ಮಾಡಲಿ? ಯಾಕ್ರಿ ಇನ್ನೂ ಮಲಗಿಲ್ಲ? ಸಪ್ತಮಿ, ಅಲ್ಲ, ನಿದ್ರೆ ಮಾಡದೆ ಏನ್ ಮಾಡ್ತಿದ್ದೀರಾ? ಏನ್ ಕಷ್ಟ ಆಗ್ತಿದೆ ನಿಮ್ಗೆ? ನನ್ನ ಹತ್ರ ಹೇಳ್ಕೊಳ್ಳಿ. ನಾನು 10 ಲಕ್ಷ ಕೊಡಬೇಕಾಗಿತ್ತು. ಅದಕ್ಕೆ ಆಫೀಸಲ್ಲಿ ಎಲ್ಲರ ಮುಂದೆ ಅವಮಾನ ಆಯಿತು. ನನಗೆಲ್ಲರ ಮುಂದೆ ಅವಮಾನ ಆಯಿತು ಅಂತ ಮಾವ ವಿಷ ಕುಡಿದ್ರು ಅಂತ ನಾವೆಲ್ಲರೂ ಬೇಜಾರು ಮಾಡ್ಕೊಂಡಿದ್ದೀವಿ. ಒಂದು ಕಡೆ ಹಿಂಸೆ, ಒಂದು ಕಡೆ ಸಂಕಟ, ಒಂದಾದ್ಮೇಲೆ ಒಂದು ಸಮಸ್ಯೆ ಬರ್ತಾನೆ ಇದೆ. ಇದೆಲ್ಲ ನೆನೆಸ್ಕೊಂಡ್ರೆ ಸರಿಯಾಗಿ ನಿದ್ದೆ ಬರ್ತಿಲ್ಲ ಸಪ್ತಮಿ. ನನಗೂ ಅದೇ ಯೋಚನೆ ಆಗಿದೆ ರೀ. ನನ್ನಿಂದ ನಿಮ್ಗೆ ಎಷ್ಟೆಲ್ಲ ಸಮಸ್ಯೆ ಆಗ್ತಿದೆ. ಅಯ್ಯೋ, ನಿಮಗೆ ಸಮಸ್ಯೆ ಆಗ್ತಿದೆ ಅಂತ ಯಾರು ಹೇಳಿದ್ದು? ನೀವು ಹಾಗಿಲ್ಲ ಅಂತ ತಿಳ್ಕೊಬೇಡಿ. ಆಫೀಸಲ್ಲಿ ಲೋನ್ ಅಪ್ಲೈ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಲೋನ್ ಸಿಗೋದಕ್ಕೆ 10 ದಿನ ಆದರೂ ಟೈಮ್ ಬೇಕು. ಸೊ ಅದಕ್ಕೂ ಮುಂಚೆನೆ ಯಾರತನಾದ್ರೂ ದುಡ್ಡು ಇಸ್ಕೊಂಡು ಫಸ್ಟ್ ರಾಜೋಲಿಗೆ ವಾಪಸ್ ಕೊಡಬೇಕು. ಅಲ್ಲ, ಸಡನ್ ಆಗಿ 10 ಲಕ್ಷ ಬೇಕು ಅಂದ್ರೆ ಎಲ್ಲಿಂದ ಸಿಗುತ್ತೆ? ನೀವೇನು ಯೋಚನೆ ಮಾಡ್ಬಿಡಿ, ನಾ ಎಲ್ಲ ಅರೇಂಜ್ ಮಾಡ್ಕೋತೀನಿ. ಐ ಆಮ್ ಸಾರಿ ರೀ, ನನ್ನಿಂದ ನಿಮಗೇನೂ ಸಹಾಯ ಮಾಡೋಕ್ಕಾಗ್ತಿಲ್ಲ. ಅದೇ ನನ್ನ ಮನಸ್ಸಲ್ಲಿ ಯೋಚನೆ ಆಗಿ ನನ್ನ ಕೊರಿತಾ ಇದೆ. ಒಂದು ರೀತಿಲಿ ಇದನ್ನೆಲ್ಲ ನೆನೆಸ್ಕೊಂಡು ನಾನೇ ಕೊರಗ್ತಾ ಇದ್ದೀನಿ ಅಂತ ಅನ್ನಿಸ್ತಿದೆ. ನಾನು ಇದೀನಿ ಅಲ್ವಾ, ಎಲ್ಲನೂ ಸರಿ ಮಾಡ್ತೀನಿ. ಸಪ್ತಮೇರೆ ನೋಡಿ, ನಿಮ್ಗೆ ಹಾಗೂ ಸಹಾಯ ಮಾಡ್ಬೇಕಂತ ಅನ್ಸಿದ್ರೆ ಒಂದೊಂದು ಸಹಾಯ ಮಾಡ್ತೀರಾ? ಅಪ್ಪಂಗೋಸ್ಕರ ನನಗೋಸ್ಕರ ಎಷ್ಟೊಂದೆಲ್ಲ ರಿಸ್ಕ್ ತಗೋತಿದ್ದೀರಾ. ನೀವು ಖುಷಿಯಾಗಿರ್ತೀರಾ ಅಂದ್ರೆ ನಾನು ಏನು ಬೇಕಾದರೂ ಮಾಡ್ತೀನಿ. ನಿಮಗೆ ಏನು ಸಹಾಯ ಮಾಡಬೇಕು ಅಂತ ಹೇಳಿ, ಅದನ್ನ ನಾನು ಖಂಡಿತ ನೆರವೇರಿಸ್ತೀನಿ. ಸಪ್ತಮಿ, ಫೈನಾನ್ಷಿಯಲ್ ರಾಜವಲಿಗೆ ನನಗೂ ಸಾಲ ತೀರಿಸ್ತೀನಿ. ಅದಾಗಿ ನೆಕ್ಸ್ಟ್ ಡೇನೆ ನಾನು ನೀವು ಬೇರೆ ಮನೆಗೆ ಹೋಗೋಣವಾ? ನಿಮಗೆ ಒಪ್ಪಿಗೆ ಇದೆಯಾ? ಪಾಪ ನಿದ್ರೆ ಮಾಡದೆ ಸಾಲ ವಾಪಸ್ ಕೊಡೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಈಗ ನಾನು ಬೇರೆ ಮನೆ ಮಾಡ್ಕೊಳಕ್ ಒಪ್ಕೊಳ್ಳಿಲ್ಲ ಅಂದ್ರೆ ಅವ್ರು ತುಂಬಾ ಬೇಜಾರು ಮಾಡ್ಕೋತಾರೆ. ಈಗ ಸದ್ಯಕ್ಕೆ ಬೇರೆ ಮನೆಗೆ ಹೋಗೋಕೆ ಒಪ್ಕೋತೀನಿ, ಆಮೇಲೆ ಉಳಿದಿದ್ದು ನೋಡ್ಕೊಳ್ಳೋಣ. ಸರಿ ರೀ, ನಿಮ್ಮ ಆಸೆ ಅಂತೆ ನಾವು ಬೇರೆ ಮನೆಗೆ ಹೋಗೋಣ. ನಿಜ ಹೇಳ್ತಿದ್ದೀರಾ ತಾನೇ? ಹೌದು ರೀ, ನನ್ನ ಸಂತೋಷಕ್ಕೆ ನೀವು ಇಷ್ಟೊಂದೆಲ್ಲ ಕಷ್ಟಪಡ್ತಿದ್ದೀರಾ. ನಾನು ನಿಮ್ಮ ಸಂತೋಷಕ್ಕೆ ಇಷ್ಟು ಮಾಡದೇ ಇದ್ರೆ ಹೆಂಗೆ? ಈ ಮಾತಿಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ನನಗೆ? ನನಗಿದ್ದ ಟೆನ್ಷನ್ ಎಲ್ಲ ಒಂದೇಟಿ ಕಮ್ಮಿ ಆಗೋಯ್ತು ನೋಡಿ. ಈಗ ಆರಾಮಾಗಿ ನಿದ್ದೆ ಮಾಡ್ತೀನಿ. ನಿಮಗೂ ಲೇಟ್ ಆಗ್ತಿದೆ, ನೀವು ಮಲ್ಕೊಳ್ಳಿ. ಸರಿ, ನೀವು ಮಲ್ಕೊಳ್ಳಿ.